ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್. ಇವತ್ತು ನಾನೊಂದು ಸ್ಪೆಷಲ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೇನೆ. ಈ ಮುಂಚೆ ನೀವು ತಿಂದಿರಲಿಕ್ಕಿಲ್ಲ. ಇವತ್ತು ವೀಕ್ಷಕರೇ, ನಾನು ಸಿಹಿಗೆಣಸಿನ ಹಾಲು ಪಾಯಸನ ಮಾಡಿ ತೋರಿಸ್ತಾ ಇದ್ದೇನೆ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ನಾನು ಗೆಣಸಿನ ಹೊರಗಿನ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಈ ರೀತಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ನೋಡಿ, ಒಂದು ಪ್ಯಾನಲ್ಲಿ ಸ್ವಲ್ಪ 1-2 ಚಮಚ ಆಗುವಷ್ಟು ತುಪ್ಪ ಹಾಕಿ ಗ್ರೇಟ್ ಮಾಡಿ ಇಟ್ಕೊಂಡಿರುವಂಥ ತುರಿದಿರುವಂತಹ ಗೆಣಸನ್ನು ನಾನು ಅದಕ್ಕೆ ಸೇರಿಸಿದೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದು ತುಪ್ಪದಲ್ಲೇ ಚೆನ್ನಾಗಿ ಬೇಯ್ತದೆ. ನೋಡಿ, ಈ ರೀತಿ ಸ್ವಲ್ಪ ಹೊತ್ತು ಮಾಡಿದ ನಂತರ ನೋಡಿ ಚೆನ್ನಾಗಿ ಬೆಂದಿದೆ. ಇದು ಒಳ್ಳೆ ಘಮ ಪರಿಮಳ ಬರ್ತಾ ಇದೆ. ಇದಕ್ಕೆ ನಾನು ಒಂದು ಅರ್ಧ ಲೀಟರ್ನಷ್ಟು ಕಾಯಿಸಿದ ಹಾಲನ್ನು ಸೇರಿಸ್ತಾ ಇದ್ದೇನೆ. ಶಾಯಿ ಇರುವಂತಹ ತಿಕ್ಕ ಹಾಲನ್ನೇ ನಾವು ಸೇರಿಸಬೇಕು. ತುಂಬ ಚೆನ್ನಾಗಿ ರುಚಿ ಬರ್ತದೆ. ಆಮೇಲೆ ನೋಡಿ, ಇದನ್ನು ಚೆನ್ನಾಗಿ ನಾನು ಮಿಶ್ರಣ ಮಾಡ್ಕೊಳ್ತಾ ಇದ್ದೇನೆ. ಇದು ಕ್ವಿಕ್ಕಾಗಿ ಆಗುವಂಥ ರೆಸಿಪಿ. ಆಮೇಲೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ತಿನ್ನೋದಕ್ಕೂ ರುಚಿಯಾಗಿರುತ್ತೆ. ನೋಡಿ, ಈಗ ಹಾಲು ಚೆನ್ನಾಗಿ ಕುದಿದೇ ಇದೆ. ಅದರ ಜೊತೆಗೆ ನಾವು ಹಾಕಿದ್ದಂತಹ ಗೆಣಸು ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು 1 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ನ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಅದರ ಸ್ಲರಿ ರೆಡಿ ಮಾಡಿ ಅದನ್ನು ಸೇರಿಸ್ತಾ ಇದ್ದೇನೆ. ಇದು ಸ್ವಲ್ಪ ಥಿಕ್ನೆಸ್ ಬರಲಿಕ್ಕೋಸ್ಕರ. ನಿಮಗೆ ಜಾಸ್ತಿ ತಿಕ್ಕಬೇಕಂದ್ರೆ ಕಾರ್ನ್ಫ್ಲೋರ್ನ ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೇಕು. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು 1 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸಿದೆ. ಅಂದರೆ ಒಂದು 4-5 ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸಿದ್ದೇನೆ. ಸಿಹಿಗೆ ಅನುಗುಣವಾಗಿ ಸೇರಿಸಿ, ಯಾಕಂದರೆ ಗೆಣಸು ಆಲ್ರೆಡಿ ಸಿಹಿಯೇ ಇರುತ್ತಲ್ವ. ಆಮೇಲೆ ನೋಡಿ, ಮೇಲಿಂದ ನಾನು ಕಾಜು ಬಾದಾಮನ್ನು ಕೂಡ ಸೇರಿಸಿದೆ. ಈಗ ನೋಡಿ, ತಿಕ್ಕಾಗಿ ಬಂದಿದೆ ಪಾಯಸ. ಜೊತೆಯಲ್ಲಿ ನಾನು ಒಂದು ಸ್ವಲ್ಪ ಎಳೆಗಳಷ್ಟು ಕೇಸರಿ ದಳಗಳನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ನೋಡಿ, ಪಾಯಸ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಆಮೇಲೆ ಘಮ ಪರಿಮಳ ಬರ್ತಾ ಇದೆ. ನೋಡಿ, ಕ್ವಿಕ್ಕಾಗಿ ನಮ್ಮ ಪಾಯಸ ರೆಡಿ ಆಯಿತು. ನೋಡಿ, ಯಾವುದೇ ಟೈಮ್ ತಗೊಳ್ಳಲ್ಲ. ಇದು ಬೇಗನೆ ರೆಡಿ ಆಗುವಂಥದ್ದು. ಇದನ್ನು ಸ್ವಲ್ಪ ಗುಲಾಬಿ ಎಸಳುಗಳ ಜೊತೆ ಸರ್ವ್ ಮಾಡ್ತಾಯಿದ್ರೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಹಾಗೂ ಇದು ಆರೋಗ್ಯಕ್ಕೆ ಸಹ ತುಂಬ ಒಳ್ಳೆಯದು. ಸೊ ವೀಕ್ಷಕರೇ, ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ನಮ್ಮ ರೆಸಿಪಿ ಚೆನ್ನಾಗಿದೆ ಅಂತ ಅನಿಸಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.